ಅದಕ್ಕೆ ನಾನು ಹೇಳ್ತೇನೆ ಯಾವಾಗ್ಲೂ, ಇದ್ದಾಗ ನೋಡ್ಲಿಲ್ಲ, ಸೋಲ್ಸ್ ಡೇಗ್ ಹೋಗಿ ಹಾರ ಹಾಕಿ ಬಂದ್ರೆ ಏನಾಗೋದಿಲ್ಲ. ಇದ್ದಾಗ ಅಪ್ಪಗೆ ಒಂದ್ ವಾರ ನೀರು ದೊಡ್ಡ ಮಗನ ಮನ್ಯಾಗ, ಅಮ್ಮನಿಗೆ ಒಂದು ವಾರ ದೊಡ್ಡ ಮಗನ ಮನ್ಯಾಗ, ಒಂದು ವಾರ ಸಣ್ಣ ಮಗನ ಮನ್ಯಾಗ ಇರು. ಸೋಲ್ಸ್ ಡೇಗೆ ಹೋಗಿ ಫೋಟೋದ ಮೇಲೆ ಹಾರ ಹಾಕ್ತೀನಿ ಮಮ್ಮಿ, ಕ್ಯಾಂಡಲ್ ಹಚ್ತೀನಿ, ಶೃಂಗಾರ ಮಾಡ್ತೀನಿ ಹಾರಗಳಿಂದ. ಒಂದು ದಿವಸ ಇಲ್ಲ ಬ್ರದರ್, ಚೇಂಜ್ ಆಗ್ರಿ, ಮೈಂಡ್ ಅನ್ನ ಚೇಂಜ್ ಮಾಡ್ಕೊಳ್ರಿ. ಲೋಕ ಹಾಗೆ ಹೇಳ್ತಾ ಇದೆ, ಅವುಗಳಿಗೆ ಹೋಗ್ಬೇಡ್ರಿ. ಸಮಾಧಿ ದಿವಸ ಅಂತ ಮಾಡ್ತಾ ಇದ್ದಾರೆ ನೋಡಿ, ಸಮಾಧಿ ದಿನ ಅಂತ ಹೇಳಿ ಹೋಗಿ ಹಾರಗಳ ಹಾಕಿ ಒಂದು ಫೋಟೋ, ಈಗ ಮತ್ತೆ ಅದರಲ್ಲಿ ಫೋಟೋ ಒಂದು ಬಂತು, ಶಿಲುಬೆ ಮೇಲೂ ಹಾರ ಹಾಕಿ ಕ್ಯಾಂಡಲ್ಸ್ ಗಳನ್ನ ಹಚ್ಚಿ ಶೃಂಗಾರ ಮಾಡಿ ಬರ್ತಾ ಇದ್ದಾರೆ. ಇದ್ದಾಗ ನೋಡ್ಕೊಂಡಿದ್ರೆ ಇನ್ನೂ 10 ವರ್ಷ 5 ವರ್ಷ ಬದುಕ್ತಿದ್ರು ಅವ್ರು, ನೋಡ್ಕೊಳ್ಳಿಲ್ಲ, ಸಿಟ್ಟುಗೊಂಡ್ರಿ, ರೋಷಗೊಂಡ್ರಿ. ಸತ್ತ ಮೇಲೆ ನೆನಪಾಯ್ತು, ನಮ್ಮ ಅಪ್ಪ ಇರ್ಬೇಕಿತ್ತು, ನಮ್ಮ ಅಮ್ಮ ಇರ್ಬೇಕಿತ್ತು, ನನ್ನ ಅಣ್ಣ ಇರ್ಬೇಕಿತ್ತು, ಅಕ್ಕ ಇರ್ಬೇಕಂತ, ನನ್ನ ಹೆಂಡತಿ ಇರ್ಬೇಕಿತ್ತು, ನನ್ನ ಗಂಡ ಇರ್ಬೇಕಂತ. ಇದ್ದಾಗ ನೋಡಿಲ್ಲ. ಚೇಂಜ್ ಆಗ್ರಿ. ಯಾಕೆ? ದೇವರಾತ್ಮನ ವರನೇ ಇಲ್ಲ ಒಳಗಡೆ. ದೇವರಾತ್ಮನ ವರ ಇದ್ರೆ ಬೈಬಲ್ ಹೇಳ್ತದೆ ಅದರ ಪ್ರೀತಿ. ದೇವರಾತ್ಮನ ಫಲಗಳಿದ್ರೆ ಅದರಲ್ಲಿ ಪ್ರೀತಿ ಇದೆ. ಪ್ರೀತಿನೇ ಇಲ್ಲ. ಸತ್ತ ಮೇಲೆ ಪ್ರೀತಿ ಬರ್ತಾ ಇದೆ. ಹೋಗಿ ಇಡ್ಲಿ ತಗೊಂಡ್ ಹೋಗ್ತಾರೆ, ನಾಷ್ಟಕ್ಕೆ ಒಯ್ದಿರ್ತಾರೆ. ಬೆಳೆ ಏನೇನು ಆಹಾರ ತಿಂತಿದ್ರು ಅವರು, ಏನೇನ್ ತಿಂತಿದ್ರು ಅವರು, ಹುಡುಕಿ ತಗೊಂಡೋಗಿ ಅಲ್ಲಿ ಇಡ್ತಾರೆ. ಯಾರು ತಿಂತಾರೆ? ಅಲ್ಲಿದ್ದಂತ ನಾಯಿ, ಅಲ್ಲಿರುವಂತ ಕಾಗೆಗಳು. ಕಾಗೆ ತಿಂದ್ರೆ ಅವ್ನು ತಿಂದಂಗಂತ. ಇಷ್ಟು ದಿವಸ ಕಾಗೆ ಹಂಗ ಮನೆಗೆ ಇಟ್ಕೊಂಡು ನೀವು ತಿಂದಿರಲ್ಲ, ಅವರಿಗೆ ಕೊಡಲ್ಲ. ನನ್ನ ಪ್ರಿಯ ಸಿಸ್ಟರ್, ನನ್ನ ಸ್ವರವನ್ನ ಕೇಳ್ತಾ ಇರುವಂತವ್ರೆ, ನಾನು ನಿಮ್ಗೆ ಯಾರಿಗೂ ಹರ್ಟ್ ಮಾಡ್ತಾ ಇಲ್ಲ. ಸರಿಯಾಗಿ ಕೇಳ್ರಿ. ನಾವು ಬದಲಾಗೋಣ. ನಾವು ದೇವರ ಕೃಪೆ ಪಡ್ಕೊಳ್ಬೇಕಾದ್ರೆ ನಮ್ಮ ಜೀವಿತ ಬದಲಾಗ್ಬೇಕು. ನಮ್ಮ ವಿಶ್ವಾಸಕ್ಕೆ ತಕ್ಕಂತೆ ಪ್ರಾರ್ಥನೆ ಮಾಡ್ಬೇಕು. ನಮ್ಮ ವಿಶ್ವಾಸಕ್ಕೆ ತಕ್ಕಂತೆ ದೇವರಿಗೆ ಹೇಳ್ಬೇಕು, ನನಗೆ ವಿಶ್ವಾಸ ಕೊಡು, ಆ ವಿಶ್ವಾಸಕ್ಕೆ ತಕ್ಕಂತೆ ನನ್ನಲ್ಲಿ ಪ್ರವಾದನೆಯನ್ನು ನೆರವೇರಿಸಬಹುದು.